ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಗಣೇಶ್ ಪ್ರಸಾದ್. ಏನಪ್ಪ ವಿಚಾರ ಅಂದರೆ, ಈಗಿನ ಕರ್ನಾಟಕದಲ್ಲಿ ರಾಜಕೀಯವಾಗಿ ನಡೀತಾ ಇರೋಂಥ ವಿಷಯನ ಲೆಕ್ಕ ಹಾಕೊಂಡ್ರೆ ನಮ್ಮ ದಲಿತರು ವೋಟ್ ಬ್ಯಾಂಕ್ ಆಗಿದ್ದಾರೆ. ವೋಟ್ ಹಾಕಕ್ಕೆ ಮಾತ್ರ, ನಾವು ಅಧಿಕಾರ ಅನುಭವಿಸೋಕೆ ಮಾತ್ರ ಮೇಲ್ಜಾತಿಯವರು. ಈಗ ನಾವು ವೋಟ್ ಹಾಕಿ ಜೀತ ಮಾಡೋದೇ ಆಯಿತು, ಅಧಿಕಾರನ ಮೇಲ್ಜಾತಿಯವರೇ ಆಯ್ತಾನೇ ಇದೆ, ಇನ್ನೂ ಇದೇ ಐತೆ. ಆದ್ದರಿಂದ ನಮಗೆ ದಲಿತ ಮುಖ್ಯಮಂತ್ರಿನ ಈ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಯಾವಾಗ ನೀಡುತ್ತೆ, ಇನ್ನು ಎಷ್ಟು ವರ್ಷ ನಾವು ಜೀತ ಮಾಡಬೇಕು? ಈ ಜೀತನೇ ಮಾಡ್ಕೋಬೇಕಾ, ಇಲ್ಲ ನಾವು ಕಾಂಗ್ರೆಸ್ ತೊರೆದು ಹೋಗ್ಬೇಕಾ? ಈ ಪ್ರಶ್ನೆನ ನಮ್ಮನ್ನ ಕಾಡ್ತಾ ಇದೆ. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಾವು ಕಾಂಗ್ರೆಸ್ ಅಂದರೆ ಇಂದಿರಾ ಗಾಂಧಿ ಅವರು ಒಳ್ಳೊಳ್ಳೆ ಯೋಜನೆ ತಂದರು. ಉಳುವವನಿಗೆ ಭೂಮಿ ಒಡೆಯ ಅಂತೆಲ್ಲ ಯೋಜನೆ ತಂದ್ರಪ್ಪ, ನಮಗೆ ಜೀವನ ಕೊಟ್ಟರು ಅಂತ ಹೇಳಿ ನಾವು ಅದೇ ರೀತಿ 70 ವರ್ಷದಿಂದ ಕಾಂಗ್ರೆಸ್ನ ನಂಬ್ಕೊಂಡು ಇದೇ ರೀತಿ ನೆಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈಗಿನ ಪರಿಸ್ಥಿತಿಲಿ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ಸು ನಮ್ಮ ದಲಿತರನ್ನ ಕೊಲ್ತಾ ಬಂದಿದೆ. ಈ ಸ್ಲೋ ಪಾಯ್ಸನ್ ಅಂತಾರಲ್ಲ, ಆ ಥರ ಈ BJP ನಮ್ಮನ್ನ ಕೊಲ್ತಾ ಇಲ್ಲ, ಈ ಕಾಂಗ್ರೆಸ್ನೇ ನಮ್ಮನ್ನ ಕೊಲ್ತಾ ಇದೆ. ನಮ್ಮನ್ನ ಲೀಡ್ರನ್ನ ಒಂದೊಂದಾಗಿ ಒಬ್ಬೊಬ್ಬರಾಗಿ ಬೀರಾಚಯ್ಯ ಆಗ್ಬೋದು, ಬಸವಲಿಂಗಪ್ಪ ಆಗ್ಬೋದು, ನಮ್ಮ ಮೇರು ಧ್ವನಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಾಗ್ಬೋದು, ಇತ್ತೀಚೆಗೆ ಲೆಕ್ಕ ಹಾಕೊಂಡ್ರೆ ಧ್ರುವನಾರಾಯಣ ಸಾಹೇಬ್ರಿಲ್ಲ, ಅವ್ರ ಆದಿಯಾಗಿ ಇತ್ತೀಚೆಗೆ ಲೆಕ್ಕ ಹಾಕೊಂಡ್ರೆ ಮಹದೇವಪ್ಪ ಸಾಹೇಬ್ರನ್ನ ಒಬ್ಬ ಆಕ್ಟಿವ್ ಪರ್ಸನ್ನ ಮೂಲೆಯಲ್ಲಿ ಕೂರ್ಸೋಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕು ಎಲ್ಲನೂ ಮಾಡಿ ನಮ್ಮ ಲೀಡ್ರನ್ನ ಮುಗಿಸ್ತಾ ಇರೋದೇ ಕಾಂಗ್ರೆಸ್. ಈ ಕಾಂಗ್ರೆಸ್ಗೆ ನಾವು ತಕ್ಕ ಪಾಠನ ಕಲಿಸೋಕ್ಕೆ ಇನ್ನು ಮುಂದೆ ನಾವು ಎಚ್ಚರಿಕೆನ ತಗೊಂಡು ಕಲಿಸ್ಬೇಕಾಗುತ್ತದೆ. 2013 ಇತಿಹಾಸ ತಗೊಂಡ್ರೆ ಲೆಕ್ಕ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ 2013ರಲ್ಲಿ ಪರಮೇಶ್ವರ್ ಅವ್ರನ್ನ ಸೋಲ್ಸಿದ್ರು. ಆ ಸೋಲ್ಸಿದ ಸಂದರ್ಭದಲ್ಲಿ MLC ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆಗ ಯಾರು ಮುಖ್ಯಮಂತ್ರಿ ಆದರು? ನಾನು ದಲಿತರಾಮಯ್ಯ, ನಾನು ಸಿದ್ದರಾಮಯ್ಯ ಅಂತ ಹೇಳ್ಕೊ ಬಂದರು. ಆದರೆ ದಲಿತರಿಗೆ ಅವರು ಸ್ವಲ್ಪ ಕಡೆಗಣನೆ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನೀವು ಹೇಳ್ದಂಗೆ ಮಹದೇವಪ್ಪ ಅವ್ರನ್ನ ಅವ್ರು ಕೇಳಬೇಕಾಗಿತ್ತು ಫಸ್ಟು, ಮಗ ಅಲ್ಲ ಮಹದೇವಪ್ಪ. ಯಾಕಂದರೆ ಬೇರೆ ಯಾರೇ ಲೀಡ್ರನ್ನ ಪ್ರಶ್ನೆ ಮಾಡಿದ್ರೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಿದ್ರು. ಆದರೆ ಮಹದೇವಪ್ಪ ಸಾಹೇಬರು ಅದನ್ನ ಎಲ್ಲೂ ಬಿಟ್ಕೊಡದೆ ಕುರ್ಚಿ ಖಾಲಿ ಇಲ್ಲ ಅಂತ ಒಬ್ಬ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಣ್ಣನ ಥರ ನೋಡ್ಕೊಬಂದರು. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲೋ ಎಡವಿದ್ದಾರೆ. ಮಹದೇವಪ್ಪ ಅವ್ರ ನಂಬಿಕೆನ ಉಳಿಸ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಅವರು ಪುತ್ರ ಎಂಬಕ್ಕೋಸ್ಕರ ಮಗನ್ನ ಕೇಳ್ಕೊಂಡು ಮಹದೇವಪ್ಪನ್ನ ಕೈ ಬಿಟ್ಟಿದ್ದಾರೆ ಅಂತ ಈಗಿನ ಸಿಚುವೇಶನ್ಗೆ ಅನ್ನಿಸ್ತಾ ಇದೆ. ಅದು ಆಗಬಾರ್ದಾಗಿ. ಕಾಂಗ್ರೆಸ್ಸಿಂದ ನಮಗೇನೂ ಉಪಯೋಗ ಇಲ್ಲ. ಓಟ್ ಮಾತ್ರ ನಮ್ಮದು, ಅಧಿಕಾರ ಅವ್ರದ್ದು. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಇಲ್ಲಿಗೆ ಬಿಡಲ್ಲ. ನಮಗೂ ಗೊತ್ತು ಏನು ಮಾಡಬೇಕು ಅಂತ. ನಾವು ಕಾಂಗ್ರೆಸ್ಗೆ ಮಾರು ಹೋಗಿಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ವೋಟ್ ಮಾಡ್ತಾ ಇರೋದೇ ದಲಿತರು ಕಾಂಗ್ರೆಸ್ಗೆ. ಈಗ ನಮ್ಮನ್ನ ಬಿಟ್ಟವರು ಅಧಿಕಾರ ಮಾಡಲಿ, ದಲಿತರು ಬೇಡ ಅಂತ ಹೇಳಿ ಓಟು ಮಾತ್ರ ಬಳಸ್ಕೊಂಡು ಅಧಿಕಾರಕ್ಕೆ ಯಾರಿಗೆ ಬೇಕು ಮೇಲ್ವರ್ಗಕ್ಕೆ ಮಾಡ್ತಾರೆ. ಆಮೇಲೆ ಇನ್ನೊಂದು, ನಾವು ಮೈಸೂರಲ್ಲಿ ಅತಿ ಹೆಚ್ಚು ಭಾಗವಾಗಿ ಹಿಂದೆ ತಗೊಂಡ್ರೆ ಪ್ರಸಾದ್ ಸಾಹೇಬರಿಂದ ನಾವು ಕಾಂಗ್ರೆಸ್ ವೋಟ್ ಮಾಡ್ತೀವಿ. ಅಲ್ಲಿಂದ ಬತ್ತಾ ಇನ್ನು ಕೆಲವು ಲೀಡರ್ಗಳು, ನಮ್ಮ ಬೀರಾಚಯ್ಯ ಸಾಹೇಬರಾಗ್ಬೋದು, ಎಲ್ಲರಿಂದ ನಾವು ವೋಟ್ ಮಾಡ್ಕೊ ಬಂದಿರೋದು. ಹೈಕಮಾಂಡ್ ನೋಡಿ ವೋಟ್ ಮಾಡಿಲ್ಲ. ನಮಗೆ ಸೋನಿಯಾ ಗಾಂಧಿ ದೊಡ್ಡವರಲ್ಲ, ರಾಹುಲ್ ಗಾಂಧಿ ದೊಡ್ಡವನಲ್ಲ. ನಮಗೆ ಲೋಕಲ್ ಲೀಡ್ರು, ನಮ್ಮ ಜನಾಂಗ ಹೆಚ್ಚು. ಅದೇ ನನ್ನ ಜನಾಂಗಕ್ಕೆ ಅವಮಾನ ಮಾಡ್ತೀನಿ ಅಂದರೆ ನಿಮ್ಮನ್ನ ಕಿತ್ತೊಗೆಯೋದು ಗೊತ್ತು, ಈ ರಾಜ್ಯದಿಂದ ಕಿತ್ತೆಸೆಯೋದು ಗೊತ್ತು. ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನೋಡಿ, DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, ಎಲ್ಲ ಜನಾಂಗದ ಸ್ವಾಮೀಜಿನ ಕರೆದಿದ್ರು. ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಕಾಣಲಿಲ್ವಾ? ಯಾಕೆ ಕರೀಲಿಲ್ಲ? ಅದ್ರ ಹುನ್ನಾರ ಏನು? ಸ್ವಾಮೀಜಿ ಇರೋದು ಕೇಳ್ತಾರೆ ಅಂತ ಅವ್ರ ಮೇಲೆ ಕೆಟ್ಟ ಅಪವಾದನೆ ಏನೇನೋ ಮಾಡ್ಬೋದು. ಆದರೆ ಈಗಿನ ಪರಿಸ್ಥಿತಿಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೇಳಿದರೆ, ಅವರ ಆದಿಯಾಗಿ ನಾವು ಇದನ್ನು 18ರ ಒಳಗೆ ತೀರ್ಮಾನ ಮಾಡಿ ಒಂದು ದೊಡ್ಡದ ಬೆಂಗಳೂರಲ್ಲಿ ಬೃಹತ್ ಹೋರಾಟನ ನಡೆಸ್ತೀವಿ. ಮತ್ತು ಕಾಂಗ್ರೆಸ್ನ ನಮ್ಮ ಜನಾಂಗದ ಲೀಡರ್ಗೆ ಒಂದು ಉನ್ನತವಾದ ಸ್ಥಾನ. ಯಾಕಂದ್ರೆ ನಾವು ಓಟ್ ಹಾಕಿದ್ದೀವಿ, ಅಧಿಕಾರ ಐತೆ, ಕೇಳ್ತಾ ಇದ್ದೀವಿ, ಏನು ಭಿಕ್ಷೆ ಕೇಳ್ತಾ ಇಲ್ಲ ನಿಮ್ಮನ್ನ. ನಮ್ಮ ಲೀಡ್ರಿಗೆ ಈಗ ನೋಡಿ ಸ್ವಾಮಿ, ಆ ಜಾತಿಗೆ ಇಬ್ರು ಈ ಜಾತಿಗೆ ಇಬ್ರು ಅಂತ ಏನು ಎಲ್ಲೂ ಕಾನೂನು ಇಲ್ಲ. ನಮ್ಮಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಓಟ್ ಹಾಕ್ತೀವಿ, ನಮ್ಮವ್ರಿಗೆ ಅವಕಾಶ ಕೊಡಿ. ಅದು 2 ಆಗ್ಬೋದು, 4 ಜನ ಆಗ್ಬೋದು, ನೀವು ಕೊಡಲೇಬೇಕು. ಕೊಡಲಿಲ್ವಾ ನಿಮ್ಗೆ ಕಿತ್ತೋಗಿದ್ದೀವಿ.
ಈಗ ಮಾದೇವಪ್ಪ ಸಾಹೇಬ್ರನ್ನೇ ಲೆಕ್ಕ ತಗೊಂಡ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ಇಡೀ ಎರಡು ಜಾತಿ ಕತ್ತಿ ಬೈಬೇಕಾಗಿತ್ತು, ಜಗಳ ಅಂಟಿ ಸಾಯಬೇಕಾಗಿತ್ತು. ಆದರೆ ಎಡಗೈನವರು ಬೋದ್ರು ಸಾಹೇಬ್ರನ್ನ, ಬಲಗೈನವರು ಬೋದು, ಎರಡನ್ನೂ ಯೋಚನೆ ಮಾಡಿ ಸಮಾಧಾನಕರವಾಗಿ ಒಂದು ತೂಕವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅವ್ರನ್ನ ಉಳಿಸೋಕ್ಕೋಸ್ಕರ ಒಂದು ನ್ಯಾಯಯುತವಾಗಿ ಮಾಡಿದ್ರು. ಒಂದು ಸಂವಿಧಾನ ಓದು ಕಾರ್ಯಕ್ರಮ ಎಂಥ ವಿಚಾರ ಸರ್ ಅದು ಯಾರು ಮಾಡಿದರು ಸರ್? ಇಷ್ಟು ದಿನ ನಾನು ಅಂಬೇಡ್ಕರ್ವಾದಿ ಅಂತಾರೆ ಯಾರು ಮಾಡಿದರು? ಇವತ್ತು ಬ್ರಾಹ್ಮಣನು ಒಬ್ಬ ಬ್ರಾಹ್ಮಣ ಆಗ್ಬೋದು, ಮೇಲ್ಜಾತಿಯವನಾಗ್ಬೋದು, ಅಸಹ್ಯ ಪಡೋನು ಸಂವಿಧಾನ ಇಟ್ಕೊಂಡು ಓದಬೇಕು, ಪ್ರತಿ ಸ್ಕೂಲಲ್ಲೂ ಓದಬೇಕು. ಮಾಡಿದವ್ರು ಯಾರು ಸರ್? ಮಾದೇವಪ್ಪ ಸಾಹೇಬ್ ಬರ್ತಾನೆ. ನಾನು ಹೇಳ್ಬೋದು ನಾನು ಅಂಬೇಡ್ಕರ್ ವಾದಿ ಅಂತ. ಜಾರಿಗೆ ತಂದವ್ರು ಯಾರು? ಸಮಾಜ ಕಲ್ಯಾಣ ಇಲಾಖೆನ ಇದುವರೆಗೂ ಇಲಾಖೆ ಇದೆ ಅಂತಾನೆ ಗೊತ್ತಿರಲಿಲ್ಲ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ನನಗೆ ಕೊಡಿ ಅಂತ ಕಿತ್ತಾಡ್ತಾರೆ ಅಂದರೆ ಅದ್ರ ಮಹತ್ವವನ್ನು ತೋರಿಸ್ಕೊಟ್ಟದು ಹೆಗ್ಗಳಿಕೆ ಎಸ್.ಸಿ. ಮಾದೇವಪ್ಪ ಅವರು. ಈ ಕಾರಣಕ್ಕೂ ಒಂದು ಇರ್ಬೋದು, ಆದರೆ ಎರಡಕ್ಕೂ ನ್ಯಾಯಯುತವಾಗಿ ಮಾದೇವಪ್ಪ ಅವರು ನ್ಯಾಯ ಕೊಟ್ಟಿದ್ದಾರೆ. ಇಲ್ಲಿ ಒಳ ಮೀಸಲಾತಿ ವಿಚಾರ ಬಂದಿಲ್ಲ. ಇಲ್ಲಿ ಜೊತೆಗಿದ್ದವರು ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾದೇವಪ್ಪ ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಬಲಿಪಶು ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರ ಅಲ್ಲ, ಜೊತೆಗಿರೋರು ಮಗನ ರಾಜಕೀಯನೋ, ಅಣ್ಣನ ರಾಜಕೀಯನೋ, ತಮ್ಮನ ರಾಜಕೀಯನೋ ಹೋಯ್ತದೆ ಅನ್ನೋಕ್ಕೋಸ್ಕರ, ಇಲ್ಲ ಜಾತಿ ರಾಜಕೀಯ ಹೋಯ್ತದೆ ಅನ್ನೋಕ್ಕೋಸ್ಕರ ಒಬ್ಬ ನಿಷ್ಠಾವಂತ ಸಾಹೇಬರನ್ನ ಅಧಿಕಾರ ನಡೆಸ್ತಿದ್ದವ್ರನ್ನ PWD ಆಗ್ಬೋದು, ಆರೋಗ್ಯ ಮಂತ್ರಿ ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು, ಎಲ್ಲನೂ ಒಂದು ಸಮರ್ಪಕವಾಗಿ ಅರ್ಥಪೂರ್ಣವಾಗಿ ಒಂದು ನ್ಯಾಯಯುತವಾಗಿ ಸಂವಿಧಾನಿಕ ಬದ್ಧವಾಗಿ ನಡೀತಿರಕ್ಕಂಥ ಏಕೈಕ ಲೀಡ್ರ್ ಅಂದರೆ ಅದು ಮಾದೇವಪ್ಪ ಅವರಿದ್ದು. ನಮಗೆ ನಮ್ಮ ಜನಾಂಗದಲ್ಲಿ ದೊಡ್ಡ ಲೀಡ್ರಾಗಿ ಮಾಸ್ ಲೀಡ್ರಾಗಿ ಬಂದವರೇ ಶ್ರೀನಿವಾಸ ಪ್ರಸಾದ್ ಸಾಹೇಬರು. ಅವ್ರು ಹೋದ ನಂತರ ನಮ್ಮ ಹಳೆ ಮೈಸೂರು ಭಾಗಕ್ಕಿರೋದು ಈಗ ಮಾದೇವಪ್ಪ ಸಾಹೇಬರು. ಮಾದೇವಪ್ಪ ಸಾಹೇಬರನ್ನ ಎಷ್ಟು ತುಳಿತೀವಿ ಅಷ್ಟು ಅವ್ರಿಗೆ ಅನುಕೂಲ ಅಂತ. ಯಾಕಂದ್ರೆ ಅವ್ರು ಮುಂದಿನ ದಿನದಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ಬೋದು. ಸ್ವಂತ ಪಕ್ಷ ಕಟ್ಟೋ ತಾಕತ್ತು ಇದೆ. ಮುಂದಿನ ದಿನಗಳಲ್ಲಿ ಅದು ಮಾಡಬೇಕಾಗ್ತದೆ. ಮುಖ್ಯಮಂತ್ರಿ ಕೊಡಲೇಬೇಕು, 1 ವರ್ಷನಾದ್ರೂ ಕೊಡಲೇಬೇಕು. ಆ ಮುಖ್ಯಮಂತ್ರಿ ಸ್ಥಾನನ ಕಾಂಗ್ರೆಸ್ ಕೊಡಲಿಲ್ಲ ಅಂದರೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೇಳಿದ್ದಾರೆ, ನಾವು ಹೇಳ್ತಾ ಇದ್ದೀವಿ, ಇದರಲ್ಲಂತೂ ನಾವೆಲ್ಲ ಒಗ್ಗಟ್ಟಾಯ್ತೀವಿ, ಕಾಂಗ್ರೆಸ್ನ ಬದಲಾಯಿಸೋದು ನಮಗೆ ಗೊತ್ತು, ನಮ್ಮ ನಿರ್ಧಾರ ನಾವು ಎಲ್ಲಿಗೋಗ್ಬೇಕು ಅನ್ನೋದು ತಗೊಳ್ಳೋ ತಾಕತ್ತು ನಮಗೆ ಗೊತ್ತು, ಒಂದು ಪಕ್ಷನ ನಿಲ್ಲಿಸೋದು ಗೊತ್ತು, ತುಳಿಯೋದು ಗೊತ್ತು. ಅದ್ರ ಜೊತೆಗೆ ನಮ್ಮ ಜನಾಂಗದಲ್ಲಿ ಮಾದೇವಪ್ಪ ಸಾಹೇಬ್ರ ಆದಿಯಾಗಿ ಉನ್ನತವಾಗಿ ಯಾರ್ಯಾರು ಲೀಡ್ ಇದ್ದಾರೆ ನಮ್ಮ ಜನಾಂಗಕ್ಕೆ, ಒಬ್ಬರಿದ್ದಾರೆ ಇನ್ನೂ 2 ತಗೊಳ್ಳಿ. ಯಾಕೆ ನಾವು ಲಕ್ಷಾಂತರ ಓಟ್ ಹಾಕಿಲ್ವಾ? 1 ಓಟ್ ಹಾಕಿದವ? ಮುಕ್ಕಾಲು ಭಾಗ ನಾವೇ ಸ್ವಾಮಿ ಹಾಕೋದು. ಮುಸ್ಲಿಮು ಹಾಕ್ತಾರೆ, ನಾವು ಹಾಕ್ತೀವಿ. ಮಾತೆತ್ತು ಅಂದರೆ ಅತಿ ಹೆಚ್ಚು ನೀವು ಮುಸ್ಲಿಂ ಹಾಕ್ತಾರೆ. ಮುಸ್ಲಿಮ್ಗಿಂತ ನಾವು ಇದ್ದೀವಿ ಸ್ವಾಮಿ, ಅವರು ಇದ್ದಾರೆ. ಬೇರೆಯವರು ಈಗ ಅಧಿಕಾರ ಕೊಟ್ಟಿರೋದೇ ನೀವು ಬರೀ 10%, 15%, 20% ಓಟ್ ಹಾಕೋರಿಗೆ ಕೊಟ್ಟಿರೋದು. ನಾವು ನಿಮ್ಗೆ 80% ಹಾಕೋರು ಓಟ್ನ, ಮುಸ್ಲಿಮು, ದಲಿತರು, ಹಿಂದುಳಿದವರು, ನಾವು 80% ಓಟ್ ಮಾಡೋರು. ನಿಮ್ಗೆ ಇನ್ನು 20% ಅವ್ರಿಗೆ ಕೊಟ್ಟರೆ 80% ಅವ್ರು ನಾವೇ ಹೇಳ್ತೀವಿ ನಿಮ್ಗೆ ಓಟ್ ಹಾಕ್ಬೇಕು. ಇನ್ನು ನಮ್ದ ತಾಕತ್ತು ನೋಡ್ಬೇಕಾಯ್ತದೆ. ಇನ್ನು ಹೈಕಮಾಂಡ್ಗೆ ಇದು ನೇರವಣೆ. ಅದ್ರ ಜೊತೆಗೆ ಇಲ್ಲಿರೋ ಕೆಲವು ಚೇಳಗಳು ಅವರ ಅಧಿಕಾರಗಳನ್ನ ಬಳಸ್ಕೊಳ್ಳೋದನ್ನ ದುರುಪಯೋಗನ ಬಿಡಬೇಕು.